ನಿನ್ನೆ ಆದ ಘಟನೆಯಲ್ಲಿ ತೀರು ಹೋದದ್ದು ಆಟೋ ಡ್ರೈವರ್ ನನ್ನ ತಂದೆಯವರಾಗಿದ್ದಾರೆ. ಸೊ ನಾನು ಹೇಳಬೇಕಂತ ಬಯಸುವ ಕೆಲವು ಕಾರ್ಯಗಳಿವೆ. ಅದೇನೆಂದರೆ, ಇದು ಫಾಲ್ಟ್ ನಮ್ಮದಲ್ಲ. ಅಂದರೆ ಅದೇ ನಾನು ನಮ್ಮ ಅಪ್ಪ ಆಗಿದ್ದ ಕಾರಣ ನಾನು ಹೇಳುತ್ತಾ ಇಲ್ಲ. ಹೊಡೆದಿದ್ದು ಅಲ್ಲದೆ ರಿವರ್ಸಲ್ಲಿ ಬಂದು ಅಲ್ಲಿದ್ದ ಸಿವಿಲಿಯನ್ಸ್ನ ಮೇಲುಗಡೆ ವಾಪಸ್ ಆಕ್ಸಿಡೆಂಟ್ ಆಗಿದೆ. ಆದುದರಿಂದ ನಾವು ಹೇಳೋದು, ನಮಗೆ ರೈಟ್ ಆದ ನ್ಯಾಯ ಬೇಕು, ಇದಕ್ಕೆ ಜಸ್ಟಿಸ್ ಸಿಗಬೇಕು. ಅವನನ್ನು ಕೆಲಸದಿಂದ ಡಿಸ್ಮಿಸ್ ಮಾಡಿ ಅವನನ್ನು ಬಿಡುವುದಲ್ಲ ಗೌರ್ಮೆಂಟಿನ ಕೆಲಸ. ಅವನಿಗೆ ಕಾನೂನಿಗೆ ತಕ್ಕಂತಹ ಶಿಕ್ಷೆ ಸಿಗಬೇಕು. ಅವನಿಗೆ ಶಿಕ್ಷೆ ಸಿಕ್ಕಿದರೆ 5 ಜನ ಮೌತಾಯವರ ಮನಸ್ಸಿಗೆ, ಅವರ ಆತ್ಮಗೆ ಶಾಂತಿ ಸಿಗ್ಬೋದು. ಇಲ್ಲಾಂದರೆ ಅವರನ್ನು ಹೀಗೆ ಬಿಟ್ಟರೆ ನಾಳೆ ಬೇರೆ KSRTC ಡ್ರೈವರಿಗೆ ಆಕ್ಸಿಡೆಂಟ್ ಆಗಿ ಹೇಳ್ತಾ ಇದ್ದರೆ ಏನು ಪರಿಸ್ಥಿತಿ ಏನು? ಇದರಲ್ಲಿ ನ್ಯಾಯ ಸಿಗಬೇಕು. ನನ್ನ ಅಪ್ಪ ಒಂದು ಸೋಷಿಯಲ್ ವರ್ಕರ್. ಅವರು ಖಾಲಿ ಒಂದು ಆಟೋ ಡ್ರೈವರ್ ಅಲ್ಲ, ಸೋಷಿಯಲ್ ವರ್ಕರ್ ಆಗಿ ಇಷ್ಟು ವರ್ಷ ಬಾಳಿದ್ದಾರೆ. 14 ವರ್ಷದಿಂದ ಅವರು ಆಟೋ ಓಡಿಸ್ತಾ ಇದ್ದಾರೆ. ಅವ್ರದ್ದು ಒಂದು ಸೋಷಿಯಲ್ ಸರ್ವಿಸ್ ಇದ್ದಾಗೆ. ಯಾವ ರಾತ್ರಿ ಅವರಿಗೆ ಏನು ಹೇಳೋದು, ಜ್ವರ ಇದ್ದರೂ ಶೀತ ಇದ್ದರೂ ಅವರು ಎದ್ದು ಹೋಗ್ತಾರೆ. ಈಗ ನಮ್ಮ ನೇಬರಲ್ಲಿ ಯಾರಾದರೂ ಬರ್ತಾರೆ, ನಮಗೆ ಹಾಸ್ಪಿಟ್ಲಿಗೆ ಹೋಗಬೇಕು, ಅರ್ಜೆಂಟ್ ಹೋಗಬೇಕು ಅಂದರೆ ಅವರು ಬೇಡ ಅನ್ನೋ ಹೇಳಲ್ಲ. ಯಾಕೆಂದರೆ ಅವ್ರಿಗೂ ಗೊತ್ತಿರ್ತದೆ, ನಮ್ಮ ಅಪ್ಪನವ್ರಿಗೆ ಗೊತ್ತಿರ್ತದೆ ಎಂಥ ಪರಿಸ್ಥಿತಿಯಲ್ಲಿ ಯಾವ